ಮುಗಿತಾ. ಥ್ಯಾಂಕ್ ಯು ಆಶಿಕ್ ಮುರ್ಗಿ ತಾವೆಲ್ಲ ಇನ್ಫಾರ್ಮೇಶನ್ಗೆ. ಸದನದಲ್ಲಿ ಎತ್ತಿನಹೊಳೆ ಯೋಜನೆ ಪ್ರತಿಧ್ವನಿಸಿದೆ. ತುಮಕೂರು ರಾಜಕಾರಣಿಗಳ ನಡುವೆ ಕಿತ್ತಾಟಕ್ಕೆ ಇದು ಕಾರಣ ಆಯಿತು. ವಿಧಾನಸಭೆಯಲ್ಲಿ ಇದೇ ವಿಚಾರವಾಗಿ ಪರಸ್ಪರ ವಾಕ್ಸಮರ ಕೂಡ ನಡೆಯಿತು. ಈ ಎತ್ತಿನಹೊಳೆ ಈಗ ಕರಾವಳಿ ಭಾಗದಿಂದ ಬಯಲುಸೀಮೆ ಭಾಗಕ್ಕೆ ನೀರುಣಿಸುವಂತ ಒಂದು ಮಹತ್ವದ ಯೋಜನೆ. ಸೊ ಈ ವಿಚಾರವಾಗಿ ವಿಧಾನಸಭೆಯಲ್ಲಿ ಪರಸ್ಪರ ವಾಕ್ಸಮರ ನಡೆಯಿತು. ಇಚ್ಛಾಶಕ್ತಿ ಇದ್ರೆ ಯೋಜನೆಯನ್ನ ಮಾಡಬಹುದು. ಸಚಿವ ಮಾಧುಸ್ವಾಮಿ ವಿರುದ್ಧ ಇತರ ಪರಮೇಶ್ವರ್ ಗರಂ ಆದ್ರು. ಕೊರಟಗೆರೆಯಲ್ಲೇ ಸಮಸ್ಯೆ ಅಂತ ಹೇಳ್ಬಿಟ್ಟು ಮಾಧುಸ್ವಾಮಿ ಇದಕ್ಕೆ ಒಂದು ಪ್ರತ್ಯುತ್ತರವನ್ನ ಕೊಟ್ರು. ಅಲ್ಲಿಂದ ವಾಕ್ಸಮರ ಸ್ಟಾರ್ಟ್ ಆಯ್ತು. Why did not you pay? Why did not you pay when you were in power? What is the justification? What is the justification? ನೀವು ಕಮಿಟಿ ನಾವು ಅಭಯ ಪ್ರಸಾದ್ ಇನ್ನಾರ್ಗಳು ನಮ್ಮ ಸರ್ಕಾರ ಇದ್ರೆ ಬಗೆಹರಿಸ್ತಾ ಇದ್ವಿ. ನಾನೇ ಬಗೆಹರಿಸ್ತಾ ಇದ್ದೆ. You are the representative of Kottagere. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹಣ ಕೊಡಿ, ಹಣ ಕೊಡಿ. You should have solved the problem. Yes, ಹಣ ಕೊಡಿ. ನೀವು ಇವತ್ತು 310 ಈಗ ಒಂದು ನಿಮಿಷ ಮುಖ್ಯಮಂತ್ರಿಗಳೇ, ಒಂದು ನಿಮಿಷ ಪರಮೇಶ್ವರ್ ಅವರು, ಹಣಕಾಸಿನ ಸಚಿವರಿದ್ದಾರೆ, ಪರಮೇಶ್ವರ್ ಅವರು ಕೋಟಿ ಹಣ ಕೊಡಿ. ಒಂದೇ ನಿಮಿಷ ಇತರ ಮಂತ್ರಿಗಳಿದ್ದಾರೆ, ಮಾತಾಡಬಹುದಾ? ಮಾನ್ಯ ಮತ್ತೆ ಈಗ ಮಾಧುಸ್ವಾಮಿ ಅವರು ಹೆಂಗ್ರೆ ಕೊಡಕ್ಕಾಗುತ್ತೆ? ಈಗ ಮಾಧುಸ್ವಾಮಿ ಅವರು ಇದೇನಿದು? ಈಗ ಅಲ್ಲ, ಇದರಲ್ಲಿ ಅನೇಕ ವಿಚಾರಗಳಿದಾವೆ. ಅಷ್ಟು ಸುಲಭನಾಗಿ ಅವ್ರು ಕೊಡಕ್ಕಾಗೋದಿಲ್ಲ. ಅವ್ರು ಸಭೆ ಮಾಡ್ತಾರೆ ಅಂತ ಹೇಳಿದ್ರು. How can you reject? Why did not you pay? Why did not you pay when you were in power? What is the justification? What is the justification? ನೀವು ಕಮಿಟಿ ನಾವು ಅಭಯ ಪ್ರಸಾದ್ ಇನ್ನಾರ್ಗಳು ನಮ್ಮ ಸರ್ಕಾರ ಇದ್ರೆ ಬಗೆಹರಿಸ್ತಾ ಇದ್ವಿ. ನಾನೇ ಬಗೆಹರಿಸ್ತಾ ಇದ್ದೆ. You are the representative of Kottagere. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹಣ ಕೊಡಿ, ಹಣ ಕೊಡಿ. You should have solved the problem. Yes, ಹಣ ಕೊಡಿ. ನೀವು ಇವತ್ತು 310 ಈಗ ಒಂದು ನಿಮಿಷ ಮುಖ್ಯಮಂತ್ರಿಗಳೇ, ಒಂದು ನಿಮಿಷ ಪರಮೇಶ್ವರ್ ಅವರು, ಹಣಕಾಸಿನ ಸಚಿವರಿದ್ದಾರೆ, ಪರಮೇಶ್ವರ್ ಅವರು ರಸ್ತೆಯಲ್ಲೇ ನರಕ ತೋರಿಸುವಂತ ಮತ್ತೊಂದು ಏರಿಯಾ ಟಿಂಬರ್ ಯಾರ್ಡ್ ಮುಖ್ಯ ರಸ್ತೆಯ ಸ್ಟ್ರೀಟ್ ಅಯೋಮಯ ಆಗ್ಬಿಟ್ಟಿದೆ. 1 ವರ್ಷ ಕಳೆದು ಹೋಗಿದೆ, ಗುಂಡಿಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಇದು ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನ, ಮಹಾ ಅಭಿಯಾನ ರಸ್ತೆಯಲ್ಲೇ ನರಕ. ನೋಡಿ, ಮತ್ತೊಂದು ಏರಿಯಾ ಇವತ್ತು ತೋರಿಸ್ತಾ ಇದ್ದೀವಿ. ಇಲ್ಲಿ ನಿನ್ನೆ ಮೊನ್ನೆಯಿಂದ ಈ ತರ ಸಮಸ್ಯೆ ಅಲ್ಲ ಆಗಿರೋದು, ಒಂದೇ ಕಡೆ ಅಲ್ಲ, 10ಕ್ಕೂ ಹೆಚ್ಚು ಗುಂಡಿಗಳು. ಸ್ವಲ್ಪ ಯಾಮಾರಿದ್ರು ಕೂಡ ಗುಂಡಿಯಲ್ಲಿ ಬೀಳೋದು ಗ್ಯಾರಂಟಿ. ಈಗ ಮಳೆ ಬಂತು ಅಂದ್ರೆ ಕತೆ ಮುಗ್ದೇ ಹೋಯ್ತು ಅಂತ, ಅಂದ್ರೆ ನರಕಕ್ಕೆ ರಹದಾರಿ ತರ ಕಂಡುಬಿಡುತ್ತೆ ಮಳೆ ಬಂದಂತ ಟೈಮ್ನಲ್ಲಿ. ಈಗ 10ಕ್ಕೂ ಹೆಚ್ಚು ಗುಂಡಿಗಳು ಇದೆ ಅಂತ ಹೇಳಿದ್ಮೇಲೆ ಅದ್ಯಾಕೆ BBMP ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈಗ ನೋಡಿ, ವರ್ಷ ಕಳೆದ್ರೂ ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಇದು ಟಿಂಬರ್ ಯಾರ್ಡ್ ಮುಖ್ಯ ರಸ್ತೆಯಲ್ಲಿ ನಾವು ನಿಮಗೆ ತೋರಿಸ್ತಾ ಇರೋದು, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ. ಈಗ ಮಳೆಗಾಲ ಆರಂಭ ಆದ್ಮೇಲೆ ಈ ರೋಡಲ್ಲಿ ಈ ತರ ಗುಂಡಿ ಬಿದ್ದಿದೆ ಅಂದ್ರೆ ನಾವು ಒಪ್ಕೊಳ್ತಿದ್ವಿ ಸಮಸ್ಯೆಗಳನ್ನ. ಆದ್ರೆ 1 ವರ್ಷ ಆಗಿದೆ, 1 ವರ್ಷ ಕಳೆದ್ರೂ ಕೂಡ ಗುಂಡಿ ಮುಚ್ಚುವಂತ ಯೋಗ್ಯತೆ ಅಧಿಕಾರಿಗಳಿಗಿಲ್ಲ ಅಂತಂದ್ರೆ ಇದಕ್ಕೇನ್ ಹೇಳಬೇಕು? ಟಿಂಬರ್ ಯಾರ್ಡ್ ನಲ್ಲಿ ಸಮಸ್ಯೆ ಯಾವ ತರ ಆಗಿದೆ? 1 ವರ್ಷ ಆಗಿದೆ, ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲಲ್ಲ. ಇನ್ನು ವಾಹನ ಸವಾರಿಗೆ ಯಾವ ತರದ ಸಮಸ್ಯೆ ಆಗ್ತಿದೆ? ನಮ್ಮ ರಿಪೋರ್ಟರ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ನ್ಯೂಸ್ 18 ಕನ್ನಡ ಒಂದು ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಅದರಂತೆ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಗುಂಡಿಗಳಿದೆ ಅನ್ನೋದ್ರ ಬಗ್ಗೆ ನಾವು ಆ ಅಧಿಕಾರಿಗಳಿಗೂ ಕೂಡ ಅದರ ಮಾಹಿತಿಯನ್ನು ಕೊಟ್ಟು ಅದಕ್ಕೆ ಒಂದು ಹೊಸ ರೂಪ ಕೊಡುವಂಥ ಒಂದು ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಕೂಡ ಈಗಾಗಲೇ ನ್ಯೂಸ್ 18 ಕನ್ನಡ ಮಾಡ್ತಿರುವಂಥದ್ದು. ಈಗ ನಾನು ಎಕ್ಸಾಕ್ಟ್ ಆಗಿ ಟಿಂಬರ್ ಲೇಔಟ್ ಅಂದರೆ ಗಾಳಿ ಆಂಜನೇಯ ಒಂದು ವಾರ್ಡ್ನ ಟಿಂಬರ್ ಲೇಔಟ್ನಲ್ಲಿದ್ದೀನಿ. ಈ ಒಂದು ಟಿಂಬರ್ ಲೇಔಟ್ನ ಒಂದು ಮುಖ್ಯ ರಸ್ತೆ ಇದು. ಅಂದರೆ ಇದೇ ಒಂದು ಮುಖ್ಯ ರಸ್ತೆ ಮುಖಾಂತರವಾಗಿ ಶ್ರೀನಗರ, ಹನುಮಂತ ನಗರ, ಹೊಸಕೆರೆಹಳ್ಳಿ ಭಾಗಗಳಿಗೆ ಹೋಗುವಂತಹ ಒಂದು ರಸ್ತೆ ಇದು. ಈ ಒಂದು ಮುಖ್ಯ ರಸ್ತೆ ಒಂದು ದುಸ್ಥಿತಿಯನ್ನು ಈಗ ನೀವು ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ಗುಂಡಿಮಯವಾಗಿದೆ ಅಂತ. ಯಾಕಂದರೆ
ಈ ಒಂದು ರಸ್ತೆಯಲ್ಲಿ ಸುಮಾರು 500 ಮೀಟರ್ ಹಂತದಲ್ಲಿ ಸುಮಾರು 15ಕ್ಕೂ ಅಧಿಕ ಇದೇ ರೀತಿಯಂತ ಪಾತೋಲುಗಳಿರುವಂತಹದ್ದು. ಅಂದ್ರೆ ಪ್ರತಿ ಒಂದು ಬಾರಿಯೂ ಕೂಡ ಅಷ್ಟೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇಲ್ಲಿದ್ದಂಥ ಸ್ಥಳೀಯರಾಗಿರ್ಬೋದು ಅಥವಾ ಈ ಒಂದು ರಸ್ತೆಯಲ್ಲಿ ಓಡಾಟ ಮಾಡುವಂತಹವರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅಷ್ಟೇ ಮಾಹಿತಿಯನ್ನು ಕೊಡ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು, ಇದು ಕೂಡ ಅಷ್ಟೇ ಕಳೆದ ಬಾರಿ ಹಾಕಿರುವಂತ ಒಂದು ಟಾರ್ ಅಂತಾನೆ ಹೇಳ್ತಾರೆ. ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಇದನ್ನೇನಾದ್ರೂ ಜಸ್ಟ್ ಈ ರೀತಿ ಇದು ಮಾಡಿದ್ರೆ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಅಂದ್ರೆ ಈ ರೀತಿಯಾದಂಥ ಒಂದು ಕಳಪೆ ಕಾಮಗಾರಿಯನ್ನ BBMP ಅಧಿಕಾರಿಗಳು ಮಾಡ್ತಿರುವಂತಹದ್ದು. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಅಷ್ಟೇ ಮಳೆ ಬಂದಂಥ ಟೈಮ್ನಲ್ಲಂತೂ ಕಂಪ್ಲೀಟ್ ಆಗಿ ಒಂದು ತಗ್ಗು ಪ್ರದೇಶ ಕೂಡ ಆಗಿದೆ. ಇದು ತಗ್ಗು ಪ್ರದೇಶದಲ್ಲಿ ಈ ರೀತಿಯಾದಂಥ ಒಂದು ಗುಂಡಿಗಳಿರುವಂಥ ಒಂದು ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿ ಗುಂಡಿಗಳ ಮೇಲೆ ನೀರು ನಿಲ್ಲುತ್ತೆ. ನೀರು ನಿಂತಹ ವೇಳೆಯಲ್ಲಿ ರಸ್ತೆಯಲ್ಲಿ ಗುಂಡಿಗಳು ಕಾಣೋದಿಲ್ಲ, ಒಂದಷ್ಟು ಅಪಘಾತಗಳು ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಇಲ್ಲಿದ್ದಂಥ ಕೆಲವರು ಹೇಳ್ತಾ ಇದ್ರು. ಅಂದ್ರೆ ವರ್ಷದಲ್ಲಿ ಸುಮಾರು 2 ಬಾರಿ ಆದರೂ ಕೂಡ ಅಷ್ಟೇ ಇದಕ್ಕೆ ಪ್ಯಾಚಪ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಆ ರೀತಿಯಾಗಿ ಒಂದು ರಸ್ತೆ ಹಾಳಾಗುತ್ತೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರೂ ಕೂಡ ಅಷ್ಟೇ ಯಾರೂ ಕೂಡ ಅಷ್ಟೇ ಇದರ ಬಗ್ಗೆ ಗಮನ ಹರಿಸಿಲ್ಲ. ಯಾಕಂದ್ರೆ ಕೇವಲ ಇದೇ ಒಂದು ಸ್ಥಳದಲ್ಲಿ ಸುಮಾರು 15ಕ್ಕೂ ಅಧಿಕ ಗುಂಡಿಗಳಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಎಷ್ಟರ ಮಟ್ಟಿಗೆ ಒಂದು ರಸ್ತೆ ಹಾಳಾಗಿದೆ ಅಂತ. ನಾವಿಲ್ಲಿ 15 ವರ್ಷದಿಂದ ಇದ್ದೀವಿ ಸರ್. ನಾವಿಲ್ಲೇ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ. ಇಲ್ಲಿ ಸ್ವಲ್ಪ ಕೆಲಸಗಳು ಕಮ್ಮಿ ಆಗಿದ್ದಾವೆ. ಇಲ್ಲಿ ಹಳ್ಳಗಳು ಬೀಳ್ತವೆ, ನೀರು ತುಂಬ್ಕೋತವೆ, ನೀರು ತುಂಬ್ಕೊಂಡ್ರೆ ಬಂದು 2 ವೀಲರ್ಸಲ್ಲಿ ಬೀಳ್ತವೆ. ಇದೆಲ್ಲ ಮುಚ್ಚೋ ಅಂಥ ಕಾರ್ಯ ಇಲ್ಲಿ BBMP ಮಾಡಬೇಕಾಗಿತ್ತು, ಮಾಡಿಲ್ಲ. ಇನ್ನು ಕೆಲವರು ಹೇಳಿದ್ದಾರೆ ಇನ್ನು ಇದಕ್ಕೆ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಬರ್ತವೆ, ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಹೋಗ್ತವೆ. 3-5 ದಿವಸಕ್ಕೆ ಒಂದು ದಿವಸ ಮಳೆ ಬಂದಾಗ ಮತ್ತೆ ಅದೇ ಪರಿಸ್ಥಿತಿ ಆಗುತ್ತೆ. ಈ BBMP ಬಂದು ಅವಾಗ ನೋಡ್ಕೊಂಡು ಹೋಗ್ತಾರೆ ಹೊರತು ಇನ್ನೂ ಯಾವುದೇ ಕೆಲಸ ಮಾಡಿಲ್ಲ ಇಲ್ಲಿ. ಏನಿಲ್ಲ ಸರ್, ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಹಂಗೇನೆ ಅಷ್ಟೇ, ಇನ್ನೇನಿಲ್ಲ. ಯಾರು ಬರಲ್ಲ ಅಡ್ಡಕ್ಕೆ ಅಷ್ಟೇ. ಇವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಇಲ್ಲಿರೋರು ಯಾರು ತಲೆ ಕೆಸ್ಕೊಳಲ್ಲ, ಬಂದು ಹಂಗೆ ಹೊಂಟೋಗ್ತಾರೆ. ಸುಮಾರು 15-20 ವರ್ಷದಿಂದ ವಾಸವಾಗಿರುವಂಥವ್ರು ಹೇಳ್ತಾರೆ ಈ ಬಗ್ಗೆ ನಾವು ಎಷ್ಟೇ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಅಷ್ಟೇ ನಾವು ಹೇಳಿದಂಥ ಟೈಮ್ನಲ್ಲಿ ಬರ್ತಾರೆ, ನೋಡ್ತಾರೆ, ಆಯಿತು ಮಾಡ್ತೀವಿ ಅಂತ ಹೇಳ್ತಾರೆ, ಆಶ್ವಾಸನೆಗಳ ಕೊಟ್ಕೊಂಡು ಮಾತ್ರ ಹೋಗ್ತಿದ್ದಾರೆ ಹೊರತು ಯಾವುದೂ ಕೂಡ ಅಷ್ಟೇ ಶಾಶ್ವತವಾಗಿ ಪರಿಹಾರವನ್ನು ಮಾಡಿಕೊಟ್ಟಿಲ್ಲ. ಕಂಪ್ಲೀಟ್ ಆಗಿ ಈ ಒಂದು 15ಕ್ಕೂ ಹೆಚ್ಚು ಗುಂಡಿಗಳೇನು ಕಾಣ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗುಂಡಿ ಮುಚ್ಚುವಂಥ ಕೆಲಸ ಮಾಡೋರ್ಗೂ ಕೂಡ ಅಷ್ಟೇ ಇದರ ಫಾಲೋ ಅಪ್ ಅನ್ನು ಕೂಡ ಅಷ್ಟೇ ನಾವು ಮಾಡೇ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೋಡಿ, ನಾವು ಈ ಅಭಿಯಾನ